ಪ್ರಾಯೋಜಕರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Ramesh Dresses, men, women, kids, sarees, complete family shop. Cloth Bazaar, MG Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಗರದಲ್ಲಿ ಮತ ಎಣಿಕೆ ವ್ಯವಸ್ಥೆ. 378 ಸಿಬ್ಬಂದಿಗಳ ನಿಯುಕ್ತಿ. ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ ಜಾರಿ. ಚಂದ್ರಶೇಖರ್ ನಾಯಕ್. ಮತ ಎಣಿಕೆ ವ್ಯಾಪಕ ಪೊಲೀಸ್ ಬಂದೋಬಸ್ತ್. ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಿಬ್ಬಂದಿ ನಿಯುಕ್ತಿ. SP ನಿಖಿಲ್ ಬಿ. ಏಮ್ಸ್ ಹೋರಾಟಕ್ಕೆ 1 ವರ್ಷ. ಯಾವುದೇ ಸರ್ಕಾರ ಬಂದರೂ ಏಮ್ಸ್ ಸ್ಥಾಪನೆಗೆ ಶಿಫಾರಸಿಗೆ ಆಗ್ರಹ. ಅರವತ್ತೊಂದು ಅಭ್ಯರ್ಥಿಗಳ ಭವಿಷ್ಯ ಬಹಿರಂಗಕ್ಕೆ ಕ್ಷಣಗಣನೆ. ಕಾರ್ಯಕರ್ತರಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ. LVD ಕಾಲೇಜು ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧ. ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಮೇಲೆ ಹಲ್ಲೆ. ಡಾಕ್ಟರ್ ವಂದನಾ ದಾಸ್ ಹತ್ಯೆ ಖಂಡಿಸಿ ರಿಮ್ಸ್ ಆಸ್ಪತ್ರೆ ಹತ್ತಿರ 1 ನಿಮಿಷ ಮೌನಾಚರಣೆ. ವಿಧಾನಸಭಾ ಚುನಾವಣೆ ಮತ ಎಣಿಕೆ ನಗರದ SRPU ಮತ್ತು LVD ಕಾಲೇಜಿನಲ್ಲಿ ವ್ಯವಸ್ಥೆ ಮಾಡಿದ್ದು 20 ಸುತ್ತಿನಲ್ಲಿ ಮತ ಎಣಿಕೆಗೆ ಸಿಬ್ಬಂದಿಗಳನ್ನು ನಿಯುಕ್ತಿಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿ ವಿಧಾನಸಭೆಗೆ 14 ಎಣಿಕೆ ಟೇಬಲ್ ವ್ಯವಸ್ಥೆ ಮಾಡಲಾಗಿದೆ. 18 ಜನ ಸೂಪರ್ವೈಸರ್, 18 ಜನ ಸಹಾಯಕ ಸೂಪರ್ವೈಸರ್ ಹಾಗೂ 18 ಜನ ಮೇಲುಸ್ತುವಾರಿ ಸಿಬ್ಬಂದಿಗಳನ್ನು ನಿಯುಕ್ತಿ ಮಾಡಲಾಗಿದೆ. ಒಟ್ಟು 98 ಟೇಬಲ್ಗಳಿಗೆ 378 ಸಿಬ್ಬಂದಿಗಳು ಎಣಿಕೆ ಕಾರ್ಯ ಮಾಡಲಿದ್ದಾರೆ ಎಂದರು. 4 ಜನ ಸಾಮಾನ್ಯ ವೀಕ್ಷಕರೊಂದಿಗೆ 7 ಜನ ಅಕೌಂಟಿಂಗ್ ವೀಕ್ಷಕರು ನಿಯುಕ್ತಿಗೊಳಿಸಲಾಗಿದೆ. ಮತ ಎಣಿಕೆ ಪ್ರಕ್ರಿಯೆಯನ್ನು ವಿಶೇಷ ಗಮನ ಹರಿಸಲಾಗುತ್ತದೆ ಎಂದರು. ಶಾಂತಿ ಸುವ್ಯವಸ್ಥೆ ಕಾಪಾಡುವ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ 144 ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಮೆರವಣಿಗೆ, ಪಟಾಕಿ ಸಿಡಿಸುವುದು, ಗುಂಪಾಗಿ ಸೇರುವುದನ್ನು ನಿಷೇಧಿಸಲಾಗಿದೆ ಎಂದರು. ಮತ ಎಣಿಕೆ ಕೇಂದ್ರದ ಸುತ್ತಲೂ ನಿಷೇಧಾಜ್ಞೆ ಜಾರಿಯಲ್ಲಿರುವುದರಿಂದ ಯಾವುದೇ ಪಕ್ಷದ ಕಾರ್ಯಕರ್ತರು ಮೆರವಣಿಗೆ ಮಾಡುವಂತಿಲ್ಲ ಎಂದು ಸೂಚಿಸಿದರು. ಕಳೆದ ವರ್ಷದ ಚುನಾವಣೆಗಿಂತ ಈ ಬಾರಿ ಚುನಾವಣೆಯಲ್ಲಿ ಶೇಕಡಾ 4.25% ಹೆಚ್ಚು ಮತದಾನವಾಗಿದೆ. ಕಳೆದ ಬಾರಿ ಚುನಾವಣೆಯಲ್ಲಿ 65.14% ಮತದಾನವಾಗಿತ್ತು. ಈ ಬಾರಿ 70.3% ಮತದಾನವಾಗಿದೆ. ಜಿಲ್ಲೆಯಲ್ಲಿಯೇ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು 75.10% ಮತದಾನವಾಗಿದೆ. ದೇವದುರ್ಗದಲ್ಲಿ 74.61%, ರಾಯಚೂರು ನಗರ ಕ್ಷೇತ್ರದಲ್ಲಿ 62.1% ಮತದಾನವಾಗಿದೆ. ಸ್ವೀಪ್ ಸಮಿತಿ ವಿಶೇಷವಾಗಿ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಮತದಾನ ಜಾಗೃತಿ ಮೂಡಿಸಿದ್ದರಿಂದ ಹೆಚ್ಚು ಮತದಾನವಾಗಲು ಕಾರಣವಾಗಿದೆ ಎಂದರು. ಮತದಾರರ ಗುರುತಿನ ಚೀಟಿ ಇದ್ದು ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲದವರಿಗೆ ಅವಕಾಶ ನೀಡಬೇಕೆನ್ನುವ ತಪ್ಪು ಸಂದೇಶ ರವಾನಿಸಲಾಗಿದೆ. ಮತದಾರರ ಹೆಸರಿದ್ದರೆ ಮಾತ್ರ ಅವಕಾಶ ನೀಡಲಾಗುತ್ತದೆ. ಮತದಾರರು ಮುಂಚಿತವಾಗಿಯೇ ಮತದಾರರ ಪಟ್ಟಿ ಪರಿಶೀಲನೆ ಅವಕಾಶ ನೀಡಿದ್ದಾಗ ಪರಿಶೀಲಿಸಿಕೊಳ್ಳಬೇಕಿತ್ತು ಎಂದರು. ಈ ಸಂದರ್ಭದಲ್ಲಿ ಸ್ವೀಪ್ ಸಮಿತಿ ಅಧ್ಯಕ್ಷ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್, ADC ರವೀಂದ್ರ ಕರ್ಲಿಂಗಣ್ಣನವರು ಉಪಸ್ಥಿತರಿದ್ದರು. ಶೇರ್ ಆಗಿದೆ ಗ್ರೂಪಲ್ಲಿ, ಬಟ್ ಅದಂದಿರಾನು ಸೊ ಲಾಸ್ಟ್ ಟೈಮ್ 2018ನೇ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಈ ಸತಿ ನಮ್ಮ ಪ್ರತಿಶತ ಮತದಾನ 4.25% ಜಿಲ್ಲೆಯಲ್ಲಿ ಜಾಸ್ತಿಯಾಗಿ ನಾವು 70% ಮತದಾನ ಟಚ್ ಮಾಡಿದ್ದೀವಿ.
ಅದರಲ್ಲಿ ಹೈಯೆಸ್ಟ್ ಇರುವಂಥದ್ದು ರಾಯಚೂರು ರೂರಲ್ 75.30 ಮತದಾನ ಆಗಿದೆ. ಲೋಯೆಸ್ಟು ರಾಯಚೂರು ಅರ್ಬನ್ನು 62.01. ಬಟ್ ರಾಯಚೂರು ಅರ್ಬನ್ ಒಂದು ಇನ್ನೊಂದು ಏನು ಅಂತಂದರೆ ಲಾಸ್ಟ್ ಟೈಮ್ ತುಂಬ ಕಡಿಮೆ ಇತ್ತು, 53 ಪಾಯಿಂಟ್ ಸಮಥಿಂಗ್ ಇತ್ತು. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಸತಿ ಒಂದು 8% ಜಾಸ್ತಿ ಆಗಿದೆ. ಸ್ಮಾಲ್ ರಿಡಕ್ಷನ್ ಅಂದರೆ 0.04 0.05 ಅಷ್ಟು ರಿಡಕ್ಷನ್ ಆಗಿದೆ. ಬಟ್ ಲಿಂಗಸೂರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಇನ್ನು ಎಲ್ಲ ಕ್ಷೇತ್ರಗಳಲ್ಲಿ ಮತದಾನ ಜಾಸ್ತಿ ಆಗಿದೆ. ಸೊ ಅದು ಫಸ್ಟ್ ಪಾಯಿಂಟ್. ಅದಲ್ದಿರ ಇನ್ನೂ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, CEO ಅವರು ಸ್ವೀಪ್ ಅಡಿಯಲ್ಲಿ ಇವ್ರಿಗೆ ಏನಂತಾರೆ ಪರ್ಸನ್ ವಿತ್ ಡಿಸಬಿಲಿಟೀಸ್ ಮತ್ತು 80+ ಮತದಾರರಿಗೆ ವೆಹಿಕಲ್ ಫೆಸಿಲಿಟೀಸ್ ಕೂಡ ಗ್ರಾಮ ಪಂಚಾಯತಿಗಳಲ್ಲಿ ಮಾಡಿರೋ ಕಾರಣ ಅದರ್ ದೆನ್ ಹೋಮ್ ವೋಟಿಂಗು ನಮ್ಮಲ್ಲಿ PWD ವೋಟಿಂಗು ಆಲ್ಮೋಸ್ಟ್ 87% ಅಷ್ಟು ಆಗಿದೆ. ವೋಟಿಂಗ್ ಆಗಿದೆ, ವಿಚ್ ಇಸ್ 87.81%. ಸೊ ಇದು ಮತದಾನಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಮೇಜರ್ ಇಶ್ಯೂಸು ಅಥವಾ ಏನೂ ಆಗಿಲ್ಲ. ಆ್ಯಂಡ್ ಎಲ್ಲ ಅಬ್ಸರ್ವರ್ಸು ಸ್ಕ್ರೂಟಿನಿ ಅವರವರ ರಿಟರ್ನಿಂಗ್ ಆಫೀಸರ್ ಹಂತದಲ್ಲಿ ಸ್ಕ್ರೂಟಿನಿ ಮಾಡಿಬಿಟ್ಟು ನಿನ್ನೆ ಎಲ್ಲೂ ರೀಪೋಲ್ ಬೇಕಾಗಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ದೇರ್ ಇಸ್ ನೋ ರೀಪೋಲ್ ಇನ್ ಅವರ್ ಡಿಸ್ಟ್ರಿಕ್ಟ್. ಮುಂದೆ ನಾಳೆ ಕೌಂಟಿಂಗ್ಗೆ ಸಂಬಂಧಪಟ್ಟಂಗೆ ನಾವು ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸಲ್ಲಿ 14 ಟೇಬಲ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಸಿಂಧನೂರು ಮಸ್ಕಿ ಮಾತ್ರ ಒಂದು ದೊಡ್ಡ ಹಾಲ್ ಇದೆ, ಆದರೆ ಅದಕ್ಕೆ ಸಿಂಧನೂರು ಮಸ್ಕಿನೇ ಅಲ್ಲ, ಅದಕ್ಕೆ ಪಾರ್ಟಿಷನ್ ಮಾಡಿದ್ದೀವಿ. ಬಟ್ ಇಟ್ ಇಸ್ ಅ ವೆರಿ ಬಿಗ್ ಹಾಲ್. ಸೊ ಅದಲ್ದಿರ ಇದು ಕೌಂಟಿಂಗ್ ಟೇಬಲ್ಸ್ ಬಿಟ್ಟು ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 18 ಕೌಂಟಿಂಗ್ ಸೂಪರ್ವೈಸರ್ಸು, 18 ಕೌಂಟಿಂಗ್ ಅಸಿಸ್ಟೆಂಟ್ಸು ಮತ್ತು 18 ಕೌಂಟಿಂಗ್ ಅಬ್ಸರ್ವರ್ಸ್ ಅಂತ ಅಪಾಯಿಂಟ್ ಮಾಡಿದ್ದೀವಿ. ಅವ್ರದ್ದು ರ್ಯಾಂಡಮೈಸೇಷನ್ ಇವತ್ತು ಅಥವಾ ನಾಳೆ ಬೆಳಗಿನ ಜಾವ ಆಗಿ ಅವರು ಯಾವ ಕೌಂಟಿಂಗ್ ಟೇಬಲ್, ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗೆ ಯಾವ ಕೌಂಟಿಂಗ್ ಟೇಬಲ್ಗೆ ಹೋಗ್ತಾರೆ ಅನ್ನುವಂಥದ್ದು ಡಿಸೈಡ್ ಆಗ್ತದೆ. ಅದಲ್ದಿರ ಬೇರೆ ಬೇರೆ ಏನೇನು ಫೆಸಿಲಿಟೀಸ್ ಅರೇಂಜ್ ಮಾಡಬೇಕು, ಬೇಸಿಕ್ ಫೆಸಿಲಿಟೀಸ್ ಫಾರ್ ಕೌಂಟಿಂಗ್ ಎಲ್ಲನೂ ಅರೇಂಜ್ ಮಾಡ್ಕೊಂಡಿದ್ದೀವಿ. ಅಬ್ಸರ್ವರ್ಸು ರೆಡಿ ಇದ್ದಾರೆ. ಆ್ಯಂಡ್ ಜನರಲ್ ಅಬ್ಸರ್ವರ್ಸು 4 ಜನ, ನಿಮಗೆ ಗೊತ್ತಿರೋ ಹಾಗೆ 4 ಜನ ಜನರಲ್ ಅಬ್ಸರ್ವರ್ಸ್ ಇದ್ದರು ಆಲ್ರೆಡಿ. ಸೊ ಅದಲ್ದಿರ 3 ಕಾನ್ಸ್ಟಿಟ್ಯೂಯೆನ್ಸಿಗೆ ಅಂದರೆ 7 ಕಾನ್ಸ್ಟಿಟ್ಯೂಯೆನ್ಸಿಗೆ ಇವಾಗ ಸೆಪರೇಟ್ ಕೌಂಟಿಂಗ್ ಅಬ್ಸರ್ವರ್ಸ್ ಅಂತ ಬಂದಿದ್ದಾರೆ. ಸೊ 4 ಜನರಲ್ ಅಬ್ಸರ್ವರ್ಸ್ ವಿಲ್ ಆಕ್ಟ್ ಆಸ್ ಕೌಂಟಿಂಗ್ ಅಬ್ಸರ್ವರ್ಸ್ ಫಾರ್ 4 ಕಾನ್ಸ್ಟಿಟ್ಯೂಯೆನ್ಸಿ ಆ್ಯಂಡ್ 3 ನ್ಯೂ ಪೀಪಲ್ ಹ್ಯಾವ್ ಕಮ್ ಫಾರ್ 3 ಕಾನ್ಸ್ಟಿಟ್ಯೂಯೆನ್ಸಿ ಆಸ್ ಕೌಂಟಿಂಗ್ ಅಬ್ಸರ್ವರ್ಸು. ಇದರಲ್ಲಿ ಎಲೆಕ್ಷನ್ ದಿವಸ ಇನ್ನೊಂದು 2 ವಿಷಯ ಅಂತ ಹೇಳಿದ್ರೆ, ಒಂದು 1147 ಜಾಗಗಳಲ್ಲಿ ವೆಬ್ಕಾಸ್ಟಿಂಗ್ ನಾವು ಅರೇಂಜ್ ಮಾಡಿದ್ವಿ. ಆ ವೆಬ್ಕಾಸ್ಟಿಂಗ್ ಅರೇಂಜ್ ಮಾಡಿರೋದನ್ನ ನಾವು ಇಲ್ಲೇ ಕಂಟ್ರೋಲ್ ರೂಮ್ ಸೆಟಪ್ ಮಾಡಿಕೊಂಡು ವಿ ವೇರ್ ಮಾನಿಟರಿಂಗ್ ಎಲ್ಲೆಲ್ಲಿ ಏನಾದರೂ ಸಮಸ್ಯೆ ಆಗ್ತಿದೆಯಾ, ಏನಾದರೂ ಸಣ್ಣ ಪುಟ್ಟದ್ದು ಏನಾದರೂ ಬರ್ತಿದೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ BLO ಮೂಲಕ PROಗೆ ಮಾತಾಡಿ ಅದನ್ನು ಸಾಲ್ವ್ ಔಟ್ ಮಾಡ್ತಿದ್ವಿ. ಅದಲ್ದಿರ 107 ಮೈಕ್ರೋ ಅಬ್ಸರ್ವರ್ಸ್ನು ಅಪಾಯಿಂಟ್ ಮಾಡಿದ್ದೀವಿ ಪೀಸ್ಫುಲ್ ಎಲೆಕ್ಷನ್ ಮಾಡಲಿಕ್ಕೆ. ಎಲೆಕ್ಷನ್ ದಿವಸ ಸುಮಾರು 58 VVPATಗಳು, 6 BU ಮತ್ತು 6 CU ರೀಪ್ಲೇಸ್ಮೆಂಟ್ ಆಗಿದೆ. ಇದು ಆಲ್ರೆಡಿ ನಮಗೆ ಪ್ರತಿಯೊಂದು ಸೆಕ್ಟರ್ ಆಫೀಸರ್ಸ್ಗೆ 3-4 ಸೆಟ್ನ ನಾವು ಕೊಟ್ಟು ಕಳಿಸಿರ್ತಿದ್ವಿ. ಸೊ 147 ಸೆಕ್ಟರ್ ಆಫೀಸರ್ಸ್ ಅಂದರೆ ಸುಮಾರು ಒಂದು 350ರಿಂದ 400 ಸೆಪರೇಟ್ ಸೆಟ್ಗಳನ್ನ ನಾವು ಈ ಎಕ್ಸಿಜೆನ್ಸಿಗೆ ಅಂತಾನೆ ನಾವು ಅರೇಂಜ್ಮೆಂಟ್ ಮಾಡಿದ್ವಿ. ಸೊ ಓವರ್ ಆಲ್ ಎಲೆಕ್ಷನ್ಸ್ ಹ್ಯಾಸ್ ಹ್ಯಾಪನ್ಡ್ pretty well. So ಅದಕ್ಕೆ I would like to thank the people of Raichur as well as media as well as contesting candidates and political parties who have understood that election time only we will have to follow strict rules and guidelines from commission, and everybody has been very cooperative. So hopefully counting time alone it will be the same from everyone's side, and we'll be able to close the ಬಟ್ ಒಂದೇನು ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿ ವಿಲ್ ಏನಂತಾರೆ ಆರ್ಡರ್ ಹಾಕಿರ್ತೀವಿ, ಅಲ್ಲಿ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆಗುತ್ತೆ. ಬಟ್ ಇಮಿಡಿಯೇಟ್ ರೆಸ್ಪಾನ್ಸ್ ಜೆಸ್ಕಾಂ ಕಡೆಯಿಂದ ಆಗಿ ದೇ ವೇರ್ ಏಬಲ್ ಟು ಕ್ಲಿಯರ್ ಇಟ್. ಒಂದೇನಾಯಿತು ಅಂದರೆ ದೇರ್ ವಾಸ್ ಅನ್ ಆಕ್ಸಿಡೆಂಟ್ ಎಲ್ಲೋ. ಸೊ ಆ ಕಾರಣಕ್ಕೆ ದೇ ಹ್ಯಾವ್ ಟು ರಿಮೂವ್ ಕರೆಂಟ್ ಫಾರ್ ಅನ್ ಎಂಟೈರ್ ಲೈನ್ ಫಾರ್ 15 minutes. ಅದನ್ನ ನಮ್ಮನ್ನ ಕೇಳ್ಬಿಟ್ಟು ಇಲ್ಲ ಈ ಥರ ಮಾಡ್ತಿದ್ವಿ, ಬಟ್ ಇಮಿಡಿಯೇಟ್ಲಿ ನಾವು ರಿಸ್ಟೋರ್ ಮಾಡ್ತೀವಿ ಅಂತಾನೆ ಹೇಳಿ ಮಾಡ್ತೀವಿ 15-20 minutes. ಅದು ಎಪಿಕ್ ಕಾರ್ಡ್ ಇದ್ರೆ ಮಾಡಬಹುದು ಅನ್ನೋಂಥದ್ದು ಒಂದು ಬಂದಿದೆ ಎಲ್ಲೋ ನೋಟ್. ದಟ್ ಈಸ್ ರಾಂಗ್ ಇನ್ಫಾರ್ಮೇಶನ್. ಅದನ್ನೇ ನಾವು ಕ್ಲಾರಿಫೈ ಮಾಡಿದ್ವಿ. ಎಪಿಕ್ ಕಾರ್ಡ್ ಅಂತಲ್ಲ, ಇಟ್ ಹ್ಯಾಸ್ ಟು ಬಿ ದೇರ್ ಇನ್ ದ ರೋಲ್, ಎಲೆಕ್ಟ್ರಾನಿಕ್ ರೋಲ್ ಇಲ್ಲ. ಚಾಲೆಂಜ್ ವೋಟ್ ಏನು ಅಂತ ಹೇಳಿದ್ರೆ, ನೀವಲ್ಲ ಅಂತ ಯಾರೋ ಚಾಲೆಂಜ್ ಮಾಡಿದಾಗ ಅದನ್ನಿಲ್ಲ ನಾನೇ ಅಂತ ಚಾಲೆಂಜ್ ಮಾಡಿ ವೋಟ್ ಮಾಡೋದು. ಟೆಂಡರ್ಡ್ ವೋಟ್ ಅಂದ್ರೆ ನನ್ನ ವೋಟ್ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಯಾರೋ,
ಆಮೇಲೆ ಇಲ್ಲ ಇವರು ಬಂದಿದ್ದಾರೆ ಅಂತ ಹೇಳಿದ್ರೆ ಟೆಂಡರ್ ವರ್ಕ್ ಮಾಡೋದು. ಈ ಇಲ್ಲ ಚಾನ್ಸೇ ಇಲ್ಲ. ಹಂಗೆ ಮಾಡಿದ್ರೆ ಇಟ್ ಇಸ್ ರಾಂಗ್ ಕಂಪ್ಲೀಟ್ಲಿ. ಸುದ್ದಿಗಳು ನಡೀತಾವೆ, ಅಲ್ಲ ಅವರು ಎಪಿಕ್ ತಗೊಂಡು ರೋಲ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಎಪಿಕ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಆಧಾರ್ ಕಾರ್ಡ್ ಬೇಸಿಸ್ ಮೇಲೆ ಮಾಡಬಹುದು ಅಥವಾ ಇಷ್ಟು. ಚುನಾವಣಾ ಮತ ಎಣಿಕೆ ಹಾಗೂ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದ್ದು ಸಿಆರ್ಪಿಎಸ್ ಹಾಗೂ ಪೊಲೀಸ್ ಪೇದೆಗಳನ್ನು ನಿಯುಕ್ತಿಗೊಳಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ಎಸ್ಪಿ ಸೇರಿ 2 ಡಿವೈಎಸ್ಪಿ 12 ಜನ, ಸಿಪಿಐ 25, ಪಿಎಸ್ಐ 52 ಜನ, ಎಎಸ್ಐ 350, ಎಚ್ಸಿ 100 ಜನ, ಹೋಂಗಾರ್ಡ್ 3 ಸಶಸ್ತ್ರ ಮೀಸಲು ಪಡೆ 2 ಕೆಎಸ್ಆರ್ಪಿ ತುಡುಕು ಹಾಗೂ 2 ಸಶಸ್ತ್ರ ಮೀಸಲು ಪಡೆಗಳನ್ನು ನಿಯುಕ್ತಿಗೊಳಿಸಲಾಗಿದೆ ಎಂದರು. ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಬಂದೋಬಸ್ತ್ ಮಾಡಲಾಗುತ್ತದೆ. 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 10 ಸಶಸ್ತ್ರ ಮೀಸಲು ಪಡೆ, 8 ಕೆಎಸ್ಆರ್ಪಿ, 8 ಸಶಸ್ತ್ರ ಮೀಸಲು, ಹೆಚ್ಚುವರಿ 100 ಜನ ಹೋಂಗಾರ್ಡ್ ಸಿವಿಲ್ ಸಿಬ್ಬಂದಿಗಳನ್ನು ನಿಯುಕ್ತಿಗೊಳಿಸಲಾಗಿದೆ. ಅಲ್ಲದೆ ವಿಜೇತ ಆಗುವ ಅಭ್ಯರ್ಥಿಗಳಿಗೆ ಬಂದೋಬಸ್ತ್ನೊಂದಿಗೆ ಅವರವರ ಕ್ಷೇತ್ರಗಳಿಗೆ ಕಳುಹಿಸಲು ಸಿಬ್ಬಂದಿ ನೇಮಕ ಮಾಡಲಾಗಿದೆ ಎಂದರು. ಮತದಾನ ದಿನದಂದು 39 ಕಡೆಗಳಲ್ಲಿ ವಾಗ್ವಾದ ನಡೆದಿರುವ ಘಟನೆ ನಡೆದಿದ್ದು ಎಲ್ಲರಿಗೂ ನೋಟಿಸ್ ನೀಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಆಯಾ ಠಾಣಾಧಿಕಾರಿಗಳು ಕಾರ್ಯಕರ್ತರನ್ನು ಭೇಟಿ ಮಾಡಿ ಎಚ್ಚರಿಸಲಾಗಿದೆ ಎಂದರು. ಮಸ್ಕಿಯಲ್ಲಿ ನಡೆದ ಹಲ್ಲೆ ಘಟನೆ ಸಂಬಂಧಿಸಿದಂತೆ ಯಾವುದೇ ಕೇಸ್ ದಾಖಲಾಗಿಲ್ಲ. ಪೊಲೀಸ್ ಇಲಾಖೆಯಿಂದಲೇ ಸ್ವಯಂ ಪ್ರೇರಿತವಾಗಿ 12 ಜನರ ವಿರುದ್ಧ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ. ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡರಿಗೆ ಜೀವ ಬೆದರಿಕೆ ಹಾಕಿರುವ ಕೇಸ್ ಬಂದಿದೆ. ತನಿಖೆ ನಡೆಸಲಾಗುತ್ತಿದೆ. ಮಸ್ಕಿ ಮತ್ತು ತುರ್ವಿಹಾಳಲ್ಲಿ ವಿಶೇಷ ತಂಡ ರಚಿಸಿ ನಿಯುಕ್ತಿಗೊಳಿಸಲಾಗಿದೆ ಎಂದರು. ಒಂದು ಮತ ಎಣಿಕೆ ಬಂದೋಬಸ್ತು ಮತ್ತೆ ಇನ್ನೊಂದು ನಮ್ಮ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ ಬಂದೋಬಸ್ತು ಇದೆ. ಸೊ ಈ 2 ಸ್ಪ್ಲಿಟ್ ಮಾಡಿಕೊಂಡು ನಾವು ನಮ್ಮ ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಮತಗಟ್ಟೆ ನಮ್ಮದು ಕೇಂದ್ರ ಮತ ಎಣಿಕೆ ಕೇಂದ್ರದಲ್ಲಿ ನಾವು ತಗೊಂಡ್ರೆ ಒಂದು SP, 2 DSP, 12 CPI, 25 PSI, 52 ASI, 350 HCPC ಮತ್ತು 100 ಹೋಮ್ ಗಾರ್ಡ್. ಇದರ ಜೊತೆ ಆಲ್ರೆಡಿ 3 CAPF ಅವ್ರನ್ನ ಅಲ್ಲಿ ನಿಯೋಜನೆ ಮಾಡಿದ್ದೀವಿ ಮತ್ತು 2 KSRP ತುಕಡಿಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿದ್ದೀವಿ ಮತ್ತು 2 ನಮ್ಮ DAR ಪಾರ್ಟಿಗಳು, ನಮ್ಮ ಜಿಲ್ಲಾ ಸಶಸ್ತ್ರ ಪಡೆ ಕೂಡ ಅಲ್ಲಿ ನಾವು ನಿಯೋಜನೆ ಮಾಡಿದ್ದೀವಿ. ಇದು ಕೇವಲ ನಮ್ಮ ಮತ ಎಣಿಕೆ ಕೇಂದ್ರ ಮತ್ತು ಸುತ್ತಮುತ್ತ ನಮ್ಮದು ಏನು ಬಂದೋಬಸ್ತಿದೆ ಅದರ ಸಲುವಾಗಿ ನಾವು ಇದನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಅಭ್ಯರ್ಥಿಗಳು ಜನರಲಿ ಆಫ್ಟರ್ ಕೌಂಟಿಂಗು ಅವರು ಟುವರ್ಡ್ಸ್ ಅವರ ಕ್ಷೇತ್ರಗಳ ಕಡೆ ಹೋಗ್ತಾರೆ. ಅಲ್ಲಿ ಹೋಗ್ಬೇಕಾದ್ರೂ ಕೂಡ ನಾವು ಒಂದು ಫಾಲೋ ಅಪ್ ಪಾರ್ಟಿ ಅಂತ ಮಾಡಿದ್ವಿ. ಯಾರು ಹೋಗ್ತಾ ಇದ್ರು ಅವ್ರಿಗೆ ಹಿಂದ್ಗಡೆ ನಾವು ಒಂದು ಫಾಲೋ ಅಪ್ ಪಾರ್ಟಿ ಥರ ಕಳಿಸ್ಕೊಟ್ಟು ಎಲ್ಲೇ ಒಂದು ಅಹಿತಕರ ಘಟನೆಗಳು ಆದಷ್ಟು ನಮ್ಮ ಕೈಯಲ್ಲಿ ಅವಾಯ್ಡ್ ಮಾಡೋದಕ್ಕೆ ಇದೇ ಥರ ನಾವು ನಿಯೋಜನೆಯನ್ನು ಮಾಡ್ಕೊಂಡಿದ್ವಿ. ಅವರು ಕೊನೆ ತನಕ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿಂದ ಬಿಟ್ಟು ಅವರವರ ಎಂಡ್ ಪಾಯಿಂಟ್ ಹೋಗೋ ತನಕನೂ ಅವರು ನಮ್ಮ ಫಾಲೋ ಅಪ್ ಪಾರ್ಟಿ ಹೋಗುತ್ತೆ. ಇದು 7 ಕ್ಷೇತ್ರಕ್ಕೆ ನಾವು ಮಾಡಿದ್ದೀವಿ. 7 ಕ್ಷೇತ್ರ ಕಡೆ ಅವ್ರು ಯಾವ ರೂಟ್ ಹೋಗ್ತಾರೆ ಆ ರೂಟನ್ನು ಐಡೆಂಟಿಫೈ ಮಾಡಿಕೊಂಡು ಅಲ್ಲೂ ಕೂಡ ನಾವು ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ನಾವು ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ. ನಾವು ವಿಧಾನಸಭೆ ಕ್ಷೇತ್ರ ಬಂದೋಬಸ್ತನ್ನು ನೋಡಿಕೊಂಡ್ರೆ ಅಲ್ಲಲ್ಲಿ ನಾವು DSP ಲೆವೆಲಲ್ಲಿ ನಿಯೋಜನೆಯನ್ನು ಮಾಡಿಕೊಂಡು ಅಲ್ಲಿ 10 KSRPಗಳನ್ನು ನಾವು ರಿಕ್ವೆಷನ್ ಮಾಡಿದ್ದೀವಿ. ಅದರ ಜೊತೆಗೆ 8 KSRP, 10 ಜಿಲ್ಲಾ ಮೀಸಲು ಪಡೆ ಇದನ್ನು ನಾವು ಕ್ಷೇತ್ರವಾರು ಡಿವೈಡ್ ಮಾಡಿಕೊಂಡು ಕೊಟ್ಟಿದ್ದೀವಿ. ಅದರ ಜೊತೆಗೆ ನಾವು 100 ಹೋಮ್ ಗಾರ್ಡ್ ಎಕ್ಸ್ಟ್ರಾ ಮತ್ತು ನಮ್ಮ ಕೇಂದ್ರ ಸಶಸ್ತ್ರ ಬಲ ಏನಿದೆ, ನಮ್ಮ 10 CRP ಕಂಪನಿಗಳಿದೆ, ಅವನ್ನ ನಾವು ಮತ್ತೆ ಡಿವೈಡ್ ಮಾಡ್ಕೊಂಡಿದ್ದೀವಿ. ನಮಗೆ ಅಸ್ಸಾಮಿಂದ ಬಂದವರು ವಾಪಸ್ ಹೋಗಿದ್ದಾರೆ. ಬೇರೆ ನಮಗೆ ITBP CRP ಅವರು ಅವೈಲೇಬಲ್ ಇದ್ದಾರೆ. ಅವ್ರನ್ನ ನಾವು ಈ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅವ್ರನ್ನ ಉಪಯೋಗ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಾವು ಇವತ್ತು ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ, ಆ ಆರ್ಡರ್ನ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೆ ಸರ್ಕ್ಯುಲೇಟ್ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಆಮೇಲೆ ಕೌಂಟಿಂಗ್ ಡೇ, ವೋಟಿಂಗ್ ಡೇ, ಪೋಲಿಂಗ್ ಡೇ ನಮಗೆ ಯಾವ್ಯಾವ ಜಾಗಗಳಲ್ಲಿ ಸಣ್ಣ ಪುಟ್ಟ ಜಗಳಗಳಾಗಿದ್ದಾವೆ, ಬಾಯಿ ಮಾತಾಗಿದ್ದಾವೆ, ಅವರು ಎಲ್ಲರನ್ನು ಕೂಡ ಸ್ಟೇಷನ್ಗೆ ಕರೆಸ್ಬಿಟ್ಟು ಅವ್ರ ಮೇಲೆ ನಾವು KP ಆ್ಯಕ್ಟನ್ನು ಹಾಕೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆಮೇಲೆ ಅವ್ರಿಗೆ ಒಂದು ನೋಟಿಸ್ ಜಾರಿ ಮಾಡೋ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಬೇರೆ ಎಲ್ಲೇ ಕೇಸ್ಗಳು ಆಗಿದ್ರು ಅವ್ರಿಗೂ ಕೂಡ ಇವಾಗ ನಾಟ್ ಜಸ್ಟ್ ಪೋಲಿಂಗ್ ಡೇ, ಅವ್ರ ಹಿಂದ್ಗಡೆ ಒಂದು ವಾರ ನಾವು ಒಂದು ಲೆಕ್ಕ ತೊಗೊಂಡು ಎಲ್ಲೆಲ್ಲಿ ಈ ಬಾಯಿ ಮಾತು ಅಥವಾ ಒಂದು ಚಕಮಕಿಗಳಾಗಿದ್ದಾವೆ ಅಲ್ಲಿ ಅವರೆಲ್ಲರನ್ನೂ ನಾವು ನೋಟ್ ಡೌನ್ ಮಾಡಿಕೊಂಡು ಅವ್ರನ್ನ ನಾವು ಸ್ಟೇಷನ್ಗೆ ಕರೆಸೋ ವ್ಯವಸ್ಥೆ ಮಾಡಿದ್ದೀವಿ. ಅಥವಾ ಅವರಿಗೆ ಅಲ್ಲಿಗೆ ಮನೆಗೆ ನೋಟಿಸ್ ಸರ್ವ್ ಮಾಡೋ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ.
ಇದರ ಜೊತೆಗೆ ಮತ್ತೆ ಸಾರ್ವಜನಿಕರಿಗೆ ಹೇಳೋದೇನು ಅಂದರೆ ಎಮೋಷನ್ಸ್ ಹೈ ಇರುತ್ತೆ ಆ ದಿನ. ಯಾರೋ ಬೇರೆಯೊಬ್ಬರಿಗೆ ನೀವು ಜೈಲಿಗೆ ಹೋಗ್ಬಿಟ್ಟು ನೀವು ಕೋರ್ಟು ಕಚೇರಿ ತಿರುಗಾಡೋದು ಆಗೋದು ಬೇಡ. ಏನೇ ಇರಲಿ, ನಿಮ್ಮ ಸಂಭ್ರಮಾಚರಣೆ ಇರಲಿ ಅಥವಾ ಬೇರೆ ಶೋಕಾಚರಣೆ ಇರಲಿ, ಎರಡನ್ನೂ ಕೂಡ ನೀವು ಚಿತ್ತಗ್ಲಾನಿಯಾಗಿ ಏನೇ ಇದ್ದರೂ ಬ್ಯಾಲೆನ್ಸ್ಡ್ ಆಗಿ ಒಂದು ಸ್ವಲ್ಪ ನೋಡ್ಕೊಂಡು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ನಾವೆಲ್ಲ ಇರೋದು ನಿಮಗೋಸ್ಕರ. ವಿ ಆರ್ ದೇರ್ ಫಾರ್ ಯು, ವಿ ಆರ್ ನಾಟ್ ದೇರ್ ಫಾರ್ ಎನಿಬಡಿ ಎಲ್ಸ್. ಅವರು ಇವ್ರಿಗೆ ಅಂತ ನಾವು ಕೆಲಸ ಮಾಡೋದಿಲ್ಲ. ನಾವು ಕೆಲಸ ಮಾಡೋದು ಸಾರ್ವಜನಿಕರಿಗೆ. ನಮಗೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ನಮ್ಗೆ ಅದು ಯಾವುದೂ ಲೆಕ್ಕ ಇಲ್ಲ. ಸೊ ಎಲೆಕ್ಷನ್ ಕಮಿಷನ್ಗೆ ಏನು ನಮಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಆ ಗೈಡ್ಲೈನ್ಸ್ ಪೂರಕವಾಗಿ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು CEO ಅವರು ಎಲ್ಲ ಕೂತ್ಕೊಂಡು ಏನು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆ ಪ್ಲ್ಯಾನ್ ಪ್ರಕಾರ, ಯಾಕಂದರೆ ನಮ್ಮ ಸಕ್ಸಸ್ಫುಲ್ ಎಲೆಕ್ಷನ್ಸ್ ಈಸ್ ನಾಟ್ ಯೆಟ್ ಡನ್ ಅಕಾರ್ಡಿಂಗ್ ಟು ಮೀ. ಇಟ್ ವಿಲ್ ಬಿ ಡನ್ ಆಫ್ಟರ್ 15. ಅಲ್ಲಿ ತನಕ ನಾವೆಲ್ಲರೂ ಸ್ವಲ್ಪ ಹೈ ಅಲರ್ಟಾಗಿ ಇರಬೇಕಾಗುತ್ತೆ. ಅದಕ್ಕೆ ಐ ರಿಕ್ವೈರ್ ದಿ ಕೋಆಪರೇಷನ್ ಆ್ಯಂಡ್ ಕೋಆರ್ಡಿನೇಷನ್. ಇಲ್ಲಿ ತನಕ ಏನು ನೀವುಗಳೆಲ್ಲ ನಮಗೆ ಕೊಡ್ಕೊಂಡು ಬಂದಿದ್ದೀರ, ಐ ಥಿಂಕ್ ಇಟ್ ಈಸ್ ಶ್ಲಾಘನೀಯ. ಎರಡೂ ಕ್ಷೇತ್ರಗಳಲ್ಲಿ ನಾವು ಅಂದರೆ ಎರಡೂ ಭಾಗಗಳಲ್ಲಿ ನಾವು ಸ್ಪೆಷಲ್ ಫೋರ್ಸ್ನ ನೇಮಕ ಮಾಡ್ಕೊಂಡಿದ್ದೀವಿ. ನಮ್ಮ CRP ಅವರು ಅಲ್ಲೇ ಇರ್ತಾರೆ. ನಮ್ಮ CRPF ಅವರು ITBP ಅವ್ರನ್ನ ಡಿವೈಡ್ ಮಾಡಿಕೊಂಡು ನಾವು ಕುರ್ವ್ಯಾಳಲ್ಲೂ ಇಟ್ಟಿದ್ದೀವಿ ಮತ್ತು ಮಸ್ಕಿಯಲ್ಲೂ ಇಟ್ಟಿದ್ದೀವಿ. KSRP ತುಕಡಿಗಳನ್ನು ಇಲ್ಲೂ ಮತ್ತು ಅಲ್ಲಿ ಎರಡು ಕಡೆ ಇಟ್ಕೊಂಡಿದ್ದೀವಿ. ಬಳಗನೂರು ಭಾಗಗಳಲ್ಲೂ ನಾವು ಅದನ್ನು ಹಾಕ್ಕೊಂಡಿದ್ದೀವಿ. ಈ ರೀತಿ ನಾವು ಜನರಿಗೆ ಏನು ಹೇಳೋದು ಅಂದರೆ ವಾಟ್ ಎವರ್ ಇಟ್ ಇಸ್ ಕಾನೂನಾತ್ಮಕವಾಗಿ ಅವರು ನಡ್ಕೋಬೇಕು. ನಮ್ಮ ಫೋರ್ಸ್ ಸಾಕಷ್ಟು ನಾವು ಆಚೆಯಿಂದನೂ ತರಿಸಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಏನು ನಿಯೋಜನೆ ಮಾಡಿದ್ದೀವಿ, ಇಲ್ಲಿ ಏನು ನಾನು 350 ಜನ ಅಂತ ಇಲ್ಲಿ ಲೆಕ್ಕ ತೋರಿಸ್ತಾ ಇದ್ದೀನಿ, ಅದರಲ್ಲಿ ಸುಮಾರು 150 ಇಲ್ಲಿಂದ ಹೋಗ್ತಾರೆ. ದೇ ವಿಲ್ ಲೀವ್. ಅವ್ರು ಹೋಗ್ಬಿಟ್ಟು ಅವರವರ ಕ್ಷೇತ್ರಗಳಲ್ಲಿ ಮತ್ತೆ ಅವರವ್ರ ಕೆಲಸಗಳನ್ನು ನಿರ್ವಹಿಸ್ತಾರೆ. ನಾವು ಆಲ್ರೆಡಿ ವಿಲೇಜ್ ಮಟ್ಟದಲ್ಲಿ ಇವತ್ತು ಬೀಟನ್ನು ಸರ್ವ್ ಮಾಡಿಸೋ ವ್ಯವಸ್ಥೆನ ಮಾಡಿದ್ದೀವಿ. ಎಲ್ಲ ವಿಲೇಜ್ ನಾವು ಏನು ಸೆನ್ಸಿಟಿವ್ ಎಲ್ಲೆಲ್ಲಿ ಗಲಾಟೆ ಆಗಿದ್ದಾವೆ ಅವ್ರೇನು ಕೇಳ್ತಾ ಇದ್ರು, ಟೋಟಲಿ ಅರೌಂಡ್ 39 ಪ್ಲೇಸಸ್ಸಲ್ಲಿ ಮಾತಿನ ಚಕಮಕಿ ಆಗಿದೆ. ಬರೀ ಎಲ್ಲೂ FIR ಆಗಿಲ್ಲ, ಮಾತಿನ ಚಕಮಕಿಗಳು ಆಗಿದ್ದಾವೆ. ಆ ಪೋಲಿಂಗ್ ಬೂತ್ಗಳಲ್ಲಿ ನಾವು ಇವಾಗ ಆಲ್ರೆಡಿ ನಿನ್ನೆ ಇವತ್ತು ಬೀಟನ್ನು ಸರ್ವ್ ಮಾಡಿಸೋ ವ್ಯವಸ್ಥೆನ ಮಾಡಿದ್ದೀನಿ. PSI ಅವರು ಖುದ್ದಾಗಿ ಹೋಗ್ಬಿಟ್ಟು ಅಲ್ಲಿ ಯಾರ್ಯಾರು ಮಾತಾಡಿದ್ರು ಅವರೆಲ್ಲರಿಗೂ ನೋಟಿಸ್ನ ಜಾರಿ ಮಾಡಿ ಬಂದಿದ್ದಾರೆ. ಅವರೆಲ್ಲರಿಗೂ ಒಂದು ಸ್ವಲ್ಪ ಕಾನೂನಲ್ಲಿ ಏನಿದೆ ಅಂತ ಅವರೇ ತಿಳುವಳಿಕೆಯನ್ನು ಹೇಳ್ಬಿಟ್ಟು ಬಂದಿದ್ದಾರೆ. SEK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SEK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SEK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SEK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit TTB Jewel Palace, Udayanagar, Station Road, Raichur. Mobile 8123-535300. Ramesh Dresses, Men, Women, Kids, Sarees, Complete Family Shop. ಮದುವೆ ಸಮಾರಂಭದ ಸೀರೆಗಳು, ಎಲ್ಲಾ ಶುಭ ಸಮಾರಂಭಗಳಿಗಾಗಿ ಬಟ್ಟೆಗಳು, ಸಿಲ್ಕ್ ಸೀರೆಗಳು ಸಿಗುತ್ತವೆ. ಪಟ್ಟು ಸೀರೆಗಳು, ಸಿಲ್ಕ್ ಸೀರೆಗಳು, ಪೋಚಂ ಪಟ್ಟು ಸೀರೆಗಳು, ಬನಾರಸ್ ಸೀರೆಗಳು, ಮ್ಯಾಚಿಂಗ್ ಟ್ವಿನಿಂಗ್ ಸೆಟ್ಗಳು, ಲೆಹೆಂಗಾ, ಡಿಸೈನರ್ ಗೌನ್ಸ್, ಡಿಸೈನರ್ ಗಾಗ್ರಾ, ಕ್ರಾಫ್ಟ್ ಸ್ಕರ್ಟ್, ಟ್ವಿನಿಂಗ್ ಸೆಟ್ಗಳು, ಕಾಂಚೀಪುರಂ, ಧರ್ಮಾವರಂ, ಬನಾರಸಿ ಸೀರೆಗಳು, ಡೈಲಿ ವೇರ್ ಸೀರೆಗಳು, ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಸೀರೆಗಳು ಸಿಗುತ್ತವೆ. ಕಿಡ್ಸ್ ಝೋನ್ ನಲ್ಲಿ ಡಂಗ್ರಿ, ಮಲ್ಟಿ ಕಲರ್ ಡಿಜಿಟಲ್ ಪ್ರಿಂಟ್, ಫ್ರಾಕ್ಸ್, ಫಾರ್ಮಲ್, ಟ್ರೆಡಿಷನಲ್, ಫ್ಯಾನ್ಸಿ ಡ್ರೆಸ್ಸಸ್, ಟಿ ಶರ್ಟ್ಸ್, ಎಥ್ನಿಕ್, ಫ್ಯಾನ್ಸಿ ಡ್ರೆಸ್ಸಸ್ ಸಿಗುತ್ತವೆ. ಮೆನ್ಸ್ ಅವೆನ್ಯೂನಲ್ಲಿ ಫಾರ್ಮಲ್, ಕ್ಯಾಶುವಲ್, ಜಾಕೆಟ್, ಪಾರ್ಟಿ ವೇರ್, ಎಥ್ನಿಕ್, ಟಿ ಶರ್ಟ್ಸ್, ಡೆನಿಮ್ ಜೀನ್ಸ್ ಮತ್ತು ಇನ್ನು ಅನೇಕ ಬಟ್ಟೆಗಳು ಸಿಗುತ್ತವೆ. ವುಮೆನ್ಸ್ ಏರಿಯಾನಲ್ಲಿ ಸಲ್ವಾರ್ ಕಮೀಜ್, ಚೂಡಿದಾರ್, ಲೆಹಂಗಾ ಚೋಲಿ, ಚಣಿಯಾ ಚೋಲಿ, ಟಾಪ್ಸ್ ಮತ್ತು ಜೀನ್ಸ್, ಕುರ್ತೀಸ್ ಮತ್ತು ವೆಸ್ಟರ್ನ್ ಡ್ರೆಸ್, ನೈಟಿ, ನೈಟ್ ಗೌನ್ ಮತ್ತು ರಾತ್ರಿ ಸೂಟ್ಗಳು, ಇನ್ನರ್ ವೇರ್ಸ್ ಮತ್ತು ಲೆಗಿನ್ಸ್ ಸಿಗುತ್ತವೆ. ರಮೇಶ್ ಯೂನಿಫಾರ್ಮ್ಸ್. ಗೋ ಟು ಸ್ಕೂಲ್ ವಿತ್ ರಮೇಶ್ ಯೂನಿಫಾರ್ಮ್ಸ್. ಆಲ್ ಟೈಪ್ಸ್ ಆಫ್ ಯೂನಿಫಾರ್ಮ್ಸ್ ಅಂಡರ್ ಒನ್ ರೂಫ್. ರಮೇಶ್ ವೇರ್ ಒಸೈರ್ ಸೆಂಟರ್ ನಲ್ಲಿ ಮೆನ್ಸ್ ಇನ್ನರ್ ವೇರ್ಸ್ ಸಿಗುತ್ತವೆ. ರಮೇಶ್ ಡ್ರೆಸ್ಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್. ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರ್. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. Sri Raghavendra Ghee. Sri Raghavendra Tupa. Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಡಬಲ್ ಇಂಜಿನ್ ಸರ್ಕಾರ ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆ ಮಾಡುವ ಭರವಸೆ ನೀಡಿದ್ದು, ಆದರೆ ಏಮ್ಸ್ ಮಾದರಿ ಆಸ್ಪತ್ರೆ ಘೋಷಣೆ ಮಾಡುವ ಮೂಲಕ ಜಿಲ್ಲೆಗೆ ಮೋಸ ಮಾಡಿದ್ದಾರೆ. ಜಿಲ್ಲೆಯ ಜನಪ್ರತಿನಿಧಿಗಳು ಏಮ್ಸ್ ಮಾದರಿ ವಿರುದ್ಧವಾಗಿ ಧ್ವನಿ ಎತ್ತಲಿಲ್ಲವೆಂದು ಏಮ್ಸ್ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಬಸವರಾಜ ಕಳಸ್ ಕಿಡಿಕಾರಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಬಳಿ ಏಮ್ಸ್ ಹೋರಾಟ ಸಮಿತಿಯಿಂದ ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗಾಗಿ ನಡೆಯುತ್ತಿರುವ ಹೋರಾಟ ಇಂದಿಗೆ 365 ದಿನ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಡಬಲ್ ಇಂಜಿನ್ ಸರ್ಕಾರ ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆ ಮಾಡುವುದಾಗಿ ಭರವಸೆ ನೀಡಿದರು. ರಾಜ್ಯದ ಮುಖ್ಯಮಂತ್ರಿ ಜಿಲ್ಲೆಗೆ 2 ಬಾರಿ ಬಂದಾಗಲೂ ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆ ಮಾಡುವುದಾಗಿ ಭರವಸೆ ನೀಡಿ ಏಮ್ಸ್ಗೆ ಸೂಕ್ತ ರಾಯಚೂರು ಜಿಲ್ಲೆ ಎಂದು ಹೇಳಿ ಹೋದರವರು.
ಆದರೆ ರಾಜ್ಯ ಬಜೆಟ್ನಲ್ಲಿ ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗೆ ಕೇಂದ್ರಕ್ಕೆ ಶಿಫಾರಸು ಮಾಡದೆ ಏಮ್ಸ್ ಮಾದರಿ ಆಸ್ಪತ್ರೆ ಜಿಲ್ಲೆಗೆ ಘೋಷಣೆ ಮಾಡಿ ವಚನಭ್ರಷ್ಟರಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ಏಮ್ಸ್ ಮಾದರಿ ಆಸ್ಪತ್ರೆ ಘೋಷಣೆ ಮಾಡಿದ ಬಳಿಕ ಜಿಲ್ಲೆಯ ಶಾಸಕರು, ಸಂಸದರು ಈ ಬಾರಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿಲ್ಲ, ಪ್ರಶ್ನೆ ಮಾಡಲಿಲ್ಲ, ಹೋರಾಟದ ಪರವಾಗಿಲ್ಲ. ಜಿಲ್ಲೆಯಲ್ಲಿ ಮಹಿಳೆಯರು, ಸ್ವಾತಂತ್ರ್ಯ ಹೋರಾಟಗಾರರು, ಕಾಲೇಜು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಸಂಘ ಸಂಸ್ಥೆಗಳು, ವ್ಯಾಪಾರಿಗಳು, ಯುವ ಜನರು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಸ್ಪಂದಿಸಿ ಭಾಗಿಯಾಗಿದ್ದಾರೆ ಎಂದರು. ವಿಧಾನಸಭೆ ಚುನಾವಣೆ ಮತದಾನ ನಡೆದಿದ್ದು, ನಾಳೆ ಎಣಿಕೆ ಬಳಿಕ ಯಾವುದೇ ಸರ್ಕಾರ ಬಂದರೂ ನಮ್ಮ ಬೇಡಿಕೆಯನ್ನು ಮೊದಲ ಆದ್ಯತೆಯಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ರಾಯಚೂರು ಜಿಲ್ಲೆಯಲ್ಲಿಯೇ ಏಮ್ಸ್ ಸ್ಥಾಪನೆಯಾಗಬೇಕು. ಯಾವುದೇ ಸರ್ಕಾರ ಬಂದರೂ ಹೋರಾಟ ನಿಲ್ಲುವುದಿಲ್ಲ. ಏಮ್ಸ್ ಸ್ಥಾಪನೆಯಾಗುವವರೆಗೆ ನಿರಂತರವಾಗಿ ನಡೆಯುತ್ತದೆ ಎಂದು ತಿಳಿಸಿದರು. ನಡೆಯುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ಒಂದು ವರ್ಷದ ಹೋರಾಟ ಪೂರೈಸಿದ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಯಾವ ಸರ್ಕಾರ ಬಂದರೂ ರಾಯಚೂರಿಗೆ ಏಮ್ಸ್ ಕೊಡಲೇಬೇಕು. ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿಗೆ ಏಮ್ಸ್ ಕೊಡಲೇಬೇಕು. ಒಂದು ವರ್ಷಗಳಿಂದ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಗೆ ರಾಯಚೂರಲ್ಲಿ ಏಮ್ಸ್ ಸ್ಥಾಪನೆ ಆಗಲೇಬೇಕು. ಯಾತಕ್ಕಾಗಿ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು. ರಾಯಚೂರಲ್ಲಿ ಏಮ್ಸ್ ಸ್ಥಾಪನೆ ಆಗಲೇಬೇಕು. ಎಲ್ಲಿಯ ತನಕ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? 365 ದಿನಗಳಿಂದ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ 365 ದಿನಗಳಿಂದ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ಒಂದು ವರ್ಷಗಳಿಂದ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ಒಂದು ವರ್ಷದಿಂದ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ಮಳೆ ಚಳಿಗಾಳಿಗೆ ಹೆದರಾರದ ಹೋರಾಟಕ್ಕೆ ಮಳೆ ಚಳಿಗಾಳಿಗೆ ಹೊದಲಾರದ ಹೋರಾಟಕ್ಕೆ ಹಿಂದುಳಿದ ಜಿಲ್ಲೆ ರಾಯಚೂರಿಗೆ ಏಮ್ಸ್ ಕೊಡಲೇಬೇಕು. ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿಗೆ ಏಮ್ಸ್ ಕೊಡಲೇಬೇಕು. ಮುಂದಿನ ದಿನಗಳಲ್ಲಿ ಯಾವ ಸರ್ಕಾರ ಬಂದರೂ ರಾಯಚೂರಿಗೆ ಏಮ್ಸ್ ಕೊಡಲೇಬೇಕು. ಬೇಕೇ ಬೇಕು. ಒಂದು ವರ್ಷಗಳಿಂದ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ಇವತ್ತಿಗೆ ಒಂದು ವರ್ಷ ಆದರೂ ಹೋರಾಟಕ್ಕೆ ಆಗುತ್ತಿರುವ ಹೋರಾಟಕ್ಕೆ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಆಗಲೇಬೇಕು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಆಗಲೇಬೇಕು. We want 365 ದಿನದ ನಿರಂತರ ಹೋರಾಟಕ್ಕೆ 365 ದಿನದ ನಿರಂತರ ಹೋರಾಟಕ್ಕೆ ಒಂದು ವರ್ಷ ಪೂರೈಸಿದ ನಿರಂತರ ಹೋರಾಟಕ್ಕೆ ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ಜೈನ್, ವೀರೇಶ್ ಎನ್, ಮಹಾವೀರ್, ಚನ್ನಬಸವ ಜಾನೇಕಲ್, ಜಾನ್ ವೆಸ್ಲಿ, ವಿನಯ್ ಚಿತ್ರಗಾರ್, ಬಸವಂತರಾವ್ ಕಲ್ಯಾಣ್ಕರ್, ವೆಂಕಟರೆಡ್ಡಿ, ಪ್ರಸನ್ನ ಆಲಂಪಲ್ಲಿ, ರಾಜಶೇಖರ್, ಮಹೇಶ್, ಸರ್ಫರಾಜ್, ವಿನೋದ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಶನಿವಾರದಂದು ನಡೆಯಲಿರುವ ಮತ ಎಣಿಕೆ ಕೇಂದ್ರ ಎಸ್ಆರ್ಪಿಯು ಕಾಲೇಜು ಹಾಗೂ ಎಲ್ಬಿಡಿ ಕಾಲೇಜು ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧಿಸಲಾಗಿದೆ. ಬೇರೆ ಮಾರ್ಗಗಳಿಂದ ಜನರು ಸಂಚರಿಸಲು ಅವಕಾಶ ನೀಡಲಾಗಿದೆ. ಎಣಿಕೆ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ.
ವಿವಿಧ ವಿಧಾನಸಭಾ ಕ್ಷೇತ್ರಗಳಿಂದ ಆಗಮಿಸುವ ವಿವಿಧ ರಾಜಕೀಯ ಪಕ್ಷಗಳು ಮೆರವಣಿಗೆ ಪಟಾಕಿ ಸಿಡಿಸುವುದನ್ನು ನಿರ್ಬಂಧಿಸಲಾಗಿದೆ. ಶಾಂತಿಯುತ ಎಣಿಕೆ ಕಾರ್ಯಕ್ಕೆ ಸಹಕಾರ ನೀಡುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಶನಿವಾರದಂದು ನಡೆಯಲಿರುವ ಮತ ಎಣಿಕೆ ಕೇಂದ್ರ ಎಸ್ಆರ್ಪಿಯು ಕಾಲೇಜು ಹಾಗೂ ಎಲ್ಬಿಡಿ ಕಾಲೇಜು ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧಿಸಲಾಗಿದೆ. ಬೇರೆ ಮಾರ್ಗಗಳಿಂದ ಜನರು ಸಂಚರಿಸಲು ಅವಕಾಶ ನೀಡಲಾಗಿದೆ. ಎಣಿಕೆ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ವಿವಿಧ ವಿಧಾನಸಭಾ ಕ್ಷೇತ್ರಗಳಿಂದ ಆಗಮಿಸುವ ವಿವಿಧ ರಾಜಕೀಯ ಪಕ್ಷಗಳು ಮೆರವಣಿಗೆ ಪಟಾಕಿ ಸಿಡಿಸುವುದನ್ನು ನಿರ್ಬಂಧಿಸಲಾಗಿದೆ. ಶಾಂತಿಯುತ ಎಣಿಕೆ ಕಾರ್ಯಕ್ಕೆ ಸಹಕಾರ ನೀಡುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಶನಿವಾರದಂದು ನಡೆಯಲಿರುವ ಮತ ಎಣಿಕೆಯಿಂದ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ 61 ಅಭ್ಯರ್ಥಿಗಳ ಭವಿಷ್ಯ ಬಹಿರಂಗವಾಗಲಿದೆ. ಈಗಾಗಲೇ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ತೀವ್ರಗೊಂಡಿದೆ. ಮತದಾರ ಲೆಕ್ಕಾಚಾರದ ಮೇಲೆ ನಾವೇ ಗೆಲ್ಲುತ್ತೇವೆ ಎಂಬ ವಿಶ್ವಾಸ ಅನೇಕರಲ್ಲಿ ಮೂಡಿದೆ. ಮತ್ತೆ ಕೆಲವರಲ್ಲಿ ಸೋಲಿನ ಭೀತಿ ಆವರಿಸಿದೆ. ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನವಾಗಿದೆ. ಅತಿ ಕಡಿಮೆ ಮತದಾನ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದಾಖಲಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಳವಾಗಿದೆ. ಎಲ್ಲಾ ಕ್ಷೇತ್ರಗಳಲ್ಲಿ ನೇರ ಹಣಾಹಣಿ ಏರ್ಪಟ್ಟಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಕೇರಳದ ಕೋಟರ್ಕರ್ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಮೇಲೆ ಹಲ್ಲೆ ನಡೆಸಿ ಡಾ ವಂದನಾ ದಾಸ್ ಹತ್ಯೆ ಮಾಡಿದ್ದನ್ನು ಖಂಡಿಸಿ ಜಿಲ್ಲೆಯ ರಿಮ್ಸ್ ಆಸ್ಪತ್ರೆ ಹತ್ತಿರ 1 ನಿಮಿಷ ಮೌನಾಚರಣೆ ಮಾಡಲಾಯಿತು. ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸಾ ಘಟಕಕ್ಕೆ ಪೊಲೀಸರೊಂದಿಗೆ ಬಂದಿದ್ದ ಮಾದಕ ದ್ರವ್ಯ ಸೇವಿಸಿರುವ ವ್ಯಕ್ತಿಯು ಅಲ್ಲಿನ ವೈದ್ಯರ ಮೇಲೆ ಆಕ್ರಮಣ ಮಾಡಿದ್ದರಿಂದ ಡಾ ವಂದನಾ ದಾಸ್ ಹತ್ಯೆಗೊಳಗಾಗಿದ್ದಾರೆ. ಸರ್ಕಾರ ಹಾಗೂ ಪೊಲೀಸರ ನಿರ್ಲಕ್ಷ್ಯತನದಿಂದ ಇಂತಹ ದುರ್ಘಟನೆ ಘಟಿಸಿದೆ. ಖೈದಿಯನ್ನು ಸಮರ್ಪಕ ರಕ್ಷಣೆ ಇಲ್ಲದೆ ಆಸ್ಪತ್ರೆಗೆ ಕರೆತರಲಾಗಿದೆ. ಖೈದಿಯು ಮಾದಕ ದ್ರವ್ಯ ಸೇವಿಸಿದ್ದಾಗಿಯೂ ಸಮರ್ಪಕ ರಕ್ಷಣೆ ನೀಡದೆ ವೈದ್ಯರ ನಡುವೆ ಬಿಟ್ಟು ವೈದ್ಯರನ್ನು ಅಪಾಯಕ್ಕೆ ತಳ್ಳಿರುವುದು ಪೊಲೀಸರ ನಿರ್ಲಕ್ಷ್ಯ ಎತ್ತಿ ತೋರಿಸುತ್ತಿದೆ. ಪೊಲೀಸರು ಹಾಗೂ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದ ಆಗಿರುವ ಈ ಘಟನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರ ವಹಿಸಬೇಕಿತ್ತು. ಬದಲಾಗಿ ಆರೋಗ್ಯ ಸಚಿವರು ವೈದ್ಯ ನಾನು ಅನುಭವಿಯಾಗಿದ್ದರಿಂದ ಇಂತಹ ಘಟನೆ ಜರುಗಿದೆ ಎಂಬ ಹೇಳಿಕೆಯು ವೈದ್ಯರ ಕುರಿತಾಗಿ ಸರ್ಕಾರದ ಧೋರಣೆಯು ವ್ಯಕ್ತವಾಗುತ್ತಿದೆ. ಅವರ ಬೇಜವಾಬ್ದಾರಿ ಹೇಳಿಕೆಯನ್ನು ಈ ಕೂಡಲೇ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಪೀರ್ ಸಾಬ್, ಹೇಮಂತ್, ಬಸವರಾಜ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದಲ್ಲಿ ಮತ ಎಣಿಕೆ ವ್ಯವಸ್ಥೆ 378 ಸಿಬ್ಬಂದಿಗಳ ನಿಯುಕ್ತಿ. ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ ಜಾರಿ. ಚಂದ್ರಶೇಖರ್ ನಾಯಕ್. ಮತ ಎಣಿಕೆ ವ್ಯಾಪಕ ಪೊಲೀಸ್ ಬಂದೋಬಸ್ತ್. ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಿಬ್ಬಂದಿ ನಿಯುಕ್ತಿ. ಎಸ್ಪಿ ನಿಖಿಲ್ ಬಿ. ಏಮ್ಸ್ ಹೋರಾಟಕ್ಕೆ 1 ವರ್ಷ. ಯಾವುದೇ ಸರ್ಕಾರ ಬಂದರೂ ಏಮ್ಸ್ ಸ್ಥಾಪನೆಗೆ ಶಿಫಾರಸಿಗೆ ಆಗ್ರಹ. ಅರವತ್ತೊಂದು ಅಭ್ಯರ್ಥಿಗಳ ಭವಿಷ್ಯ ಬಹಿರಂಗಕ್ಕೆ ಕ್ಷಣಗಣನೆ. ಕಾರ್ಯಕರ್ತರಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ. ಎಲ್ಬಿಡಿ ಕಾಲೇಜು ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧ. ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಮೇಲೆ ಹಲ್ಲೆ. ಡಾಕ್ಟರ್ ವಂದನಾ ದಾಸ್ ಹತ್ಯೆ ಖಂಡಿಸಿ ರಿಮ್ಸ್ ಆಸ್ಪತ್ರೆ ಹತ್ತಿರ 1 ನಿಮಿಷ ಮೌನಾಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Ramesh Dresses, men, women, kids, sarees. Complete family shop. Cloth Bazaar, MG Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.